ನೋಡಿ, ಚರ್ಚೆಗೆ ನೀವೇ ರೆಡ್ ಝೋನ್ ಮಾಡಿದವ್ರು ಯಾರು ಇವೆಲ್ಲದೂ ಕೂಡ ಇದೆ. ಬಿಡದಿ ಬಗ್ಗೆ ನಾನು ಹೆಚ್ಚು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಯಾರನ್ನೂ ಒಕ್ಕಲೆಪ್ಸದೇ ಇರತಕ್ಕಂಥ ರೀತಿಯಲ್ಲಿ ಮಾನವೀಯತೆಯಲ್ಲಿ ನೀವು ಮಾಡೋದು ಒಳ್ಳೆಯದು. ಈಗ ಅವರೇ ಒಂದು ಸತಿ ಮಾಡಿ ಅವರಿದ್ದಾಗ ಈಗ ಅವ್ರ ಪ್ಲೇಟ್ ಚೇಂಜ್ ಮಾಡಿಬಿಟ್ರೆ ಈಗ ನಾನು ಶುರು ಮಾಡ್ತೀನಾ? ಈಗ ನನ್ನ ಬಗ್ಗೆ ಬರ್ತದೆ, ಈಗ ನನ್ನ ಬಗ್ಗೆ ಬರುತ್ತೆ. ಬಟ್ ವಿರೋಧ ಮಾಡಿದ್ರೆ ನೀವು ಪ್ಲೇಟ್ ಚೇಂಜ್ ಮಾಡಿದ್ದೀರಾ ಹಂಗಾರೆ? ಈಗ ಯಾವುದು ಜನರು ಅಲ್ಲ, ಒಂದು ನಿಮಿಷ, ಈಗ ಜನರು ತೊಗೊಂಡು ಅಲ್ಲ, ಒಂದು ನಿಮಿಷ, ಈಗ ಜನರು ತೊಗೊಂಡು ಹೋಗ್ತಾ ಇದ್ದಾರಲ್ಲ, ಎಷ್ಟು ಜನರು ಅಂತ ಹೇಳಿ ಮಾಡ್ಕೊಳ್ಳಿ, ಅದನ್ನ ನಾವು ಬೇಡ ಅಂತ ಹೇಳ್ತಾ ಇಲ್ಲಲ್ಲ. ನೀವು ಒಂದು ತಿಳ್ಕೊಳ್ಳಿ, ಎಷ್ಟೋ ಒಂದು ಸತಿ ಸರ್ಕಾರಗಳು ಬದಲಾವಣೆ ಆಗಿ ಸಮಯ ಬದಲಾವಣೆ ಆದಾಗ ಡೆವಲಪ್ಮೆಂಟ್ ಅಂದಾಗ ಮಾಡ್ತಕ್ಕಂಥದ್ದು ಕರ್ತವ್ಯ ಆಗ್ತದೆ, ಬೆಳೀತಾ ಇರ್ತದೆ. ನಮ್ಮ ತಂದೆ ಬಂಗಾರಪ್ಪಾಜಿಯವರು, ನೀವು ಒಂದು ಹೇಳ್ತೀನಿ ಕೇಳಿ, ನಮ್ಮ ತಂದೆಯವರು ಬಂಗಾರಪ್ಪಾಜಿಯವರು ಇದ್ದಾಗ ಕರೆಕ್ಟಾಗಿ ಯೋಚನೆ ಮಾಡಿ, ನೀವು ಬೇಕಾದ್ರೆ ಡಾಕ್ಯುಮೆಂಟ್ಸ್ ತೆಗೀರಿ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದ್ದಿದ್ದು ಕನಕಪುರ, ಆರೋಳಿ, ಅಲ್ಲಿ 3,500-4,000 ಎಕರೆ ನೋಡಿ, 4,000 ಎಕರೆ ನೋಡಿ ಯಾಕೆ ಮಾಡಿದರು ಅಂದರೆ, ಈ ಕಡೆಗೆಲ್ಲ ಬಂಗಾರಪ್ಪಾಜಿಯವರು ಈ ಸ್ಯಾಟಲೈಟ್ ಟೌನ್ ಥರ ಆಗಿಬಿಡಲಿ, ತುಂಬ ಅವಾಗ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ, ಮೈಸೂರು ಬೆಂಗಳೂರು ಅಟ್ಯಾಚ್ ಆಗಬೇಕು. ಆವಾಗ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ತರೋದು ಬೇಡ, ನೀರು ಅಲ್ಲಿ ಕೊಡಬೇಕಂದ್ರೆ ಈಗ ನೀರು ಅಲ್ಲಿಗೆ ಹೋಗ್ಬೇಕು, ಯಾವ ಟು ಸ್ಪೆಂಡ್ ಮನಿ, ಖರ್ಚು ಮಾಡಬೇಕು ಅಲ್ಲಿವರೆಗೆ ಹೋಗ್ಬೇಕಂತ ಹೇಳಿ ಬಂಗಾರಪ್ಪಾಜಿಯವ್ರು ಹೇಳಿದ ನೆನಪು. ಬಟ್ ಕ್ರಮೇಣ ಬೇರೆ ಬೇರೆಯವ್ರ ಅಧಿಕಾರಕ್ಕೆ ಬಂದಾಗ ಅವ್ರದ್ದೇ ಆಗಿರ್ತಕ್ಕಂಥ ಚಿಂತನೆ ಮೇಲೆ ಮಾಡ್ತಾರೆ. ಈಗ ಈ ಏರ್ಪೋರ್ಟ್ ಸಾಲ್ತಾ ಇಲ್ಲ, ಇನ್ನೂ ಏರ್ಪೋರ್ಟ್ ದೊಡ್ಡದು ಮಾಡಬೇಕಂತೇಳಿ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಒಂದು ಆಸೆ ಇದೆ. ಅದು ಅವ್ರವ್ರ ಅಧಿಕಾರ ಇರ್ಬೇಕಾದ್ರೆ ಅವ್ರವ್ರು ಮಾಡ್ಕೊಳ್ತಾರೆ. ಹಂಗೆ ಅಂದ ತಕ್ಷಣ ಪ್ಲೇಟ್ ಚೇಂಜ್ ಆಗಿದೆ ಅಂತೇಳಲ್ಲ. ಹಾಗಾದ್ರೆ ದೇವೇಗೌಡದ್ದು ಪ್ಲೇಟ್ ಚೇಂಜ್ ಆಗಿದೆಯಲ್ಲ, ಭಾಳ ಪ್ರೀತಿ ಆಗಿದೆ ಮೋದಿಯವ್ರ ಬಗ್ಗೆ. ನಾನು ಹೇಳಿದ್ನಲ್ಲ, ಬೇಡ, ಇದೆಲ್ಲ ಏನಾಗ್ತದೆ, ನನಗೆ ಅವ್ರ ಬಗ್ಗೆ ಗೌರವ ಇದೆ. ನಾನು ಆಮೇಲೆ ಅದು ಹೋಗಿ ಇನ್ನೇನೋ ಅವ್ರ ಕಡೆಯವ್ರು ನನಗೇನೋ ಹೇಳೋದು, ನಾನು ಅವ್ರ ಬಗ್ಗೆ ಏನೋ ಹೇಳೋದು, ಇವೆಲ್ಲ ಬೇಡ, ರಾಡಿ ಬೇಡ ಇದು. ಬಟ್ ಏನೇ ಆಗಲಿ, ನಾನು ಒಂದೇ ಒಂದು ಮೆಸೇಜ್ ಕಳಿಸೋದಕ್ಕೆ ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜನರು ಕೂಡ ಸಮಾಧಾನದಿಂದ ನೀವು ಜನರು ಪ್ರಶ್ನೆ ಮಾಡಿ, ಯಾರು ನಮ್ಮನ್ನು ಆಯ್ಕೆ ಮಾಡಿರ್ತೀರಲ್ಲ, ನನಗೆ ಓಟ್ ಹಾಕದೇ ಇರೋರು ಪ್ರಶ್ನೆ ಮಾಡ್ರಪ್ಪ, ಏನು ತೊಂದರೆ ಏನಿಲ್ಲ. ಓಟ್ ಹಾಕದೇ ಇರೋರು ನಮಗೆ ಫಸ್ಟ್ ಪ್ರಶ್ನೆ ಮಾಡಿರಿ, ಯಾಕೆ ಓಟ್ ಹಾಕಿಲ್ಲ ಗೊತ್ತಲ್ಲ ಇದಕ್ಕೆ ಅಂತ ಹೇಳಿ ಹಾಕಳ್ರಿ. ಬಟ್ ನೀವು ಇದನ್ನು ಹೋಗಿ ವೈಯಕ್ತಿಕವಾಗಿ ನಿಂದನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಅಲ್ಲ. ಅವರಿಗೆ ಕಠಿಣವಾಗಿ ಶಿಕ್ಷೆ ಕೊಡಬೇಕು ಅಂತಲೇ ನಿನ್ನೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿದ್ದು. ಅಷ್ಟರೊಳಗೇ ಡಿ ಕೆ ಶಿವಕುಮಾರ್ ಸಾಹೇಬರು ಅವರಿಗೆ ಮಾತಾಡಿದರು ಮತ್ತು ಡೈರೆಕ್ಷನ್ಸು ಕೊಟ್ಟಿದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಅವರಿಗೆ ತಡೆಯೋಕ್ಕಾಗಲಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಹಾಗಾದ್ರೆ ಏನು ಬರೀ OBC ಅವ್ರು ಹೋದಾಗ ಮಾತ್ರ ಈ ಥರ ಆ್ಯಕ್ಷನ್ ತೊಗೊಳ್ತಾರಾ? ಯಾರು ಹೇಳಿದ್ದು ನಿಮಗೆ? ನಿನ್ನೆ ಇದ್ದವರು ಎಲ್ಲರೂ ಕೂಡ ಬೇರೆ ಸಮಾಜದವರು ಇದ್ದವರು. ನಾವು ಒಂದು 5-6 ಜನರು ಅಂತೇಳಿ ಹೋದವರು. ಆ ಟೈಮಿಗೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಭೇಟಿ ಮಾಡೋಕ್ಕೆ ಬಂದಾಗ ಎಲ್ಲರಿಗೂ ಒಗ್ಗೂಡಿಸಿ, ಇಲ್ಲ ಸರ್ ಇದನ್ನು ಹಿಂಗೆ ಬಿಡಬಾರ್ದು. ಹಂಗಾರೆ ಒಕ್ಕಲಿಗರೇ ಜಾಸ್ತಿ ಇದ್ರಲ್ಲ ಅಲ್ಲಿ, ನೀವು ಬೇಕಾದ್ರೆ ನೀವೇ ನೋಡಿ ಕೇಳ್ರಿ. ನಾನು ಹಂಗೆ ಹೇಳಲ್ಲ, ನಾನು ಬೇಡ, ಜಾತಿ ಧರ್ಮದ ಮೇಲೆ ಬಿಟ್ಟಾಕಿ. ನಮಗೆ ನನಗೆ ಇದರೊಳಗೆ ಏನಾಗ್ತದೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಯಾರ್ಯಾರೋ ತೊಗೊಂಡು ಹೋಗಿದ್ದಾರೆ ಅವರಿಗೆಲ್ಲ ಅಫ್ಕೋರ್ಸ್ BJP ಅವರು ಅದನ್ನ ವಿರೋಧ ಮಾಡ್ತಾರೆ. ನಾನು ನಿಮಗೆ ಪ್ರಶ್ನೆ ಕೇಳೋದು, ಬೇರೆ ರಾಜ್ಯದವ್ರು ತೊಗೋಬೋದಾ? ಅವ್ರಿಗಿಲ್ಲಿ ಮತ ಇಲ್ಲ ಅಂದರೆ ಅವ್ರು ತೊಗೋಬೋದಾ? ಅಲ್ಲ, ಹೌದು, ತಪ್ಪು. ಇಷ್ಟರೊಳಗೆ ಮುಂಚೆನೇ ಮಾಡಬೇಕಾಗಿತ್ತು. ಇದು ಮಾಡಬೇಕಾದ್ರೆ ಮಾಡಿದರೆ ಚೆನ್ನಾಗಿರೋದು, ಇಲ್ಲ ಅಂತ ಹೇಳಿ ಆ್ಯಕ್ಚುಲಿ ಹೇಳ್ತಾಯಿದ್ರು. ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನು ಹೇಳ್ತಾಯಿದ್ರು. ಕೆಲವರೆಲ್ಲ ಹೇಳಿಕೆ ಕೊಟ್ಟ ತಕ್ಷಣ BJP ಅವರು ಇವರು ತೆಗಿತಾ ಇದ್ದಾರೆ, ಇವರು ಬರ್ಬಾದಾಗಿದ್ದಾರೆ ಅದಕ್ಕೋಸ್ಕರ ಅಂತ. ಆಮೇಲೆ BJP ಅವರು ಏನು ಮಾಡಿದರು, ವಿಧಾನಸೌಧದೊಳಗೆ ಎಲ್ಲರಿಗೂ ಕೊಡ್ರಪ್ಪ, ಇನ್ನೂ ಬೇಕಾದ್ರೆ ಜಾಸ್ತಿ ಕೊಡ್ರಿ ಅಂತಲೂ ಎಲ್ಲ ವಿರೋಧ ಪಕ್ಷದವ್ರು ಹೇಳಿದರು. ಬಟ್ ನನಗನ್ಸುತ್ತೆ, ನೀವೊಂದು ಕಾರ್ಯಕ್ರಮ ಕೊಟ್ಟಾಗ ತಪ್ಪುಗಳು ಆದಾಗಲೇ ತಿದ್ದಕ್ಕಾದ, ಒಂದೇ ಸತಿ ಕೆಲವು ಸತಿ ಆಗೋದಿಲ್ಲ, ಕೆಲವು ಸತಿ ತಪ್ಪುಗಳಾಗ್ತವೆ. ಈ ಥರ ಹೋಗಿದೆ. ಸತ್ತಿರೋರು ಯಾರ್ದೋ ಹೆಸರಲ್ಲಿ, ನೀವು ನಂಬಲ್ಲ, ಮೊನ್ನೆ ಶಿವಮೊಗ್ಗ ಗ್ರಾಮಾಂತರದೊಳಗೆ ಹನುಮಂತಪ್ಪ ಅನಿಸುತ್ತೆ ಅವ್ರ ಹೆಸರಲ್ಲಿ ಇನ್ನೊಬ್ಬ, ಅವ್ರದ್ದು ಏಜ್ಡ್ ಏನೋ ವೃದ್ಧಾಪ್ಯ ವೇತನ ಅವ್ರು ತಗೊಳ್ತಾ ಇದ್ದಾರೆ. ಅವನು ನಾನು ಇಷ್ಟು ವರ್ಷದಿಂದ ಇಲ್ಲೇ ಬದುಕಿದ್ದೀನಿ ಅಂತ ಅವ್ನು ಓಡಾಡೋಕ್ಕಾಗ್ತಾಯಿಲ್ಲ. ರೋಡಲ್ಲಿ ಚೇರಲ್ಲಿ ಕೂರಿಸಿ ಆಫೀಸರ್ ಕರೆಸಿ ಏನಿದು ಅಂತ ನೋಡಿದರೆ ಅವನು ಇನ್ನೊಬ್ಬ ಆಫೀಸರು ಏನೋ ಮಾಡಿಬಿಟ್ಟಿದ್ದಾನೆ, ಅವನ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂದು ನೆಕ್ಸ್ಟ್ ಡೇನೇ ವಿತಿನ್ 24 ಈ ಥರ ಘಟನೆಗಳನ್ನು ನಾನು ಹೋಗಿದ್ದೆ ಆಯಿತು. ಇದನ್ನು ಒಂದು ಸತಿ ಕ್ಲೀನಪ್ ಮಾಡೋದು ಒಳ್ಳೆಯದು. ಎಂಡ್ ಆಫ್ ದ ಡೇ ನಿಮ್ಮ ಟ್ಯಾಕ್ಸ್ ಮನಿ, ಸೊ ಅದನ್ನು ಸೇಫ್ ಗಾರ್ಡ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳಿ ಅನಿಸುತ್ತೆ. ಬೇರೆ ರಾಜ್ಯದವ್ರು ಬಂದು ಅದನ್ನು ಸ್ವಾಭಾವಿಕವಾಗಿ ತಗೊಳ್ಳೋದೇನಿದೆಯಲ್ಲ ಅದು ತಪ್ಪು. ಮತ್ತು ಮತನೇ ಇರೋದಿಲ್ಲ ಇಲ್ಲಿ, ಮತನೇ ಇರೋದಿಲ್ಲ. ಮತ ಇಲ್ಲ ಅಂತ ಹೇಳಿದರೆ ನಿಮ್ಮ ರಾಜ್ಯದಲ್ಲಿ ಇದನ್ನೆಲ್ಲ ಸ್ವಲ್ಪ ಫಿಲ್ಟರ್ ಮಾಡಿದರೆ ತಪ್ಪೇನಲ್ಲ. SIR ಬಂದಂಥ ಸಂದರ್ಭದಲ್ಲಿ ಮಾಡ್ತಾ ಇದ್ರಿ, ನಿಮ್ಗೆ ಇಲ್ಲ SIRನ ನಾವು ಯಾಕೆ ಒಂದು ರೀತಿಯಲ್ಲಿ ವಿರೋಧ ನಿಮಗೆಲ್ಲರಿಗೂ ಕಾಣಿಸುತ್ತೆ, ಇಲ್ಲ ವಿರೋಧ ಪಕ್ಷದವ್ರಿಗೆ ಅಂತ ಹೇಳಿದ್ರೆ, SIRನ ಯೂಸ್ ಮಾಡಿ
ಮತದಾರರ ಪವಿತ್ರವಾಗಿರ್ತಕ್ಕಂಥ ಹಕ್ಕನ್ನು ತೆಗಿತಾರೆ. ಬಿ ಜೆ ಪಿಯವ್ರು ಹುನ್ನಾರ. SIR ಅನ್ನೋದು ನಮ್ಮ ದೇಶದೊಳಗೆ ಇದುವರೆಗೂ ಆಗೇ ಇಲ್ಲ, ಈ ಥರ ಆಗ್ತಕ್ಕಂಥದ್ದು. ಅದನ್ನು ಆಗಬೇಕಾದ್ರೆ ಆಯ್ತಪ್ಪ ಮಾಡ್ತಾಯಿದ್ದಾರೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಾಯಿತು, ನಾವೀಗೇನು ಮಾಡ್ತಾಯಿದ್ವಿ, ಮಾಡಬೇಡ್ರಿ ಅಂತ ಇದ್ದೀವ. ಮೊನ್ನೆ ನಾನು ಬೆಳಗ್ಗೆ ಶಿವಮೊಗ್ಗದಲ್ಲೇ ಇದ್ದೆ. SIRಲ್ಲಿ ಕರೆಕ್ಟಾಗಿ ನೋಡಿ, ಅವರಿಗೆ ತೊಂದರೆ ಇದ್ದರೆ ಕೆಲವು ಸತಿ ಅನ್ಎಜುಕೇಟೆಡ್ ಇರ್ತಾರೆ, ತಿಳುವಳಿಕೆ ಇಲ್ಲೇ ಇರೋರು ಇರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಕೆಲವು ಸತಿ ಎರಡೆರಡು ಕಡೆಗೆ ಇಟ್ಕೊಂಡಿರ್ತಾರೆ. ಅವ್ರಿಗೆ ಬೇಡಪ್ಪ ಆ ಕಡೆನಾರು ಇಟ್ಕೋ, ಇಲ್ಲ ಈ ಕಡೆನ, ಅದಕ್ಕೆ ಹೆಲ್ಪ್ ಮಾಡಬೇಕು. ಅದಕ್ಕೆ BLOs ಎಲ್ಲ ಇಟ್ಟಿದ್ದಾರೆ. ನೀವು ಹೋಗ್ಬಿಟ್ಟು ಅವ್ರ ಜೊತೆಗೆ ಮಾಡಿ ಅಂಥೇಳಿ. ಯಾರ್ಯಾರಿಗೆ ಮತ ಇದೆ ಆ ರಾಜ್ಯದಲ್ಲಿ ಅವರಿಗೆ ಅನುಕೂಲ ಕೊಡೋದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಯಾಕೆಂದರೆ ಯಾರಿಗೋ ಮತ ಇರೋನಿಗೆ ಮತ ಇಲ್ಲದೇ ಇರೋನು ಸಹಕಾರ ತೊಗೊಂಡು ಹೋದರೆ ಐ ಥಿಂಕ್ ನಾವು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. 3 ವರ್ಷ ಯಾಕೆ ಮಾಡಿಲ್ಲ ಅಂತ ಹೇಳಿದರೆ ತಪ್ಪುಗಳಾಗಿರ್ಬೋದು, ಸರಿ ಮಾಡಬೇಕು. ಅದನ್ನು ವಾಪಸ್ ದುಡ್ಡು ತರ್ತಾರಾ, ಹಾಗೆ ಬಿಡ್ತಾರಾ, ಅದನ್ನೆಲ್ಲ ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಈಗ ಇದೆ ಅಂತ VBG ಇದನ್ನು ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಅವರೆಲ್ಲ ಈಗ ತಲೆ ಕೆಡ್ಸ್ಕೊಂಡು ಕೊಟ್ಟೋದು. ಇವತ್ತಿಂದ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲೆಲ್ಲಿಗೆ ತೊಗೊಂಡು ಹೋಗ್ತಾರೆ ಅಂತೇಳಿ. ಬಟ್ BJP ಅವ್ರು ಮಾತ್ರ ಒಂದು ತಿಳ್ಕೊಳ್ಳಿ, ಸಾಹುಕಾರ ಮಾಡ್ತಾ ಇರ್ತಾರೆ, ಬಡವರು ಮಾಡ್ತಾರೆ. ಅದಕ್ಕೆ ಅದೇ ಪ್ರೋಗ್ರಾಮ್ ಇವ್ರ ಹತ್ರ. ಆಮೇಲೆ ಇದಕ್ಕೆ ಜಾಸ್ತಿ ಹಣ ಖರ್ಚಾಗುತ್ತೆ. ಇಡೀ ದೇಶದೊಳಗೆ ಹೈಯೆಸ್ಟು ಉದ್ಯೋಗ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ, ಅದು ಉದ್ಯೋಗ ಖಾತ್ರಿ ಇತ್ತು. ಈಗ ಅದನ್ನು ತೆಗೆದು ಈ ಹೆಸರಲ್ಲಿ ಮಾಡಿ ಮುಂದೆ ಆಮೇಲೆ ರಾಜ್ಯ ಸರ್ಕಾರದ ಷೇರು ಇದೆ. ಈಗ ರಾಜ್ಯ ಸರ್ಕಾರ ನಿಮಗೆಲ್ಲ ಇನ್ನು ಟ್ಯಾಕ್ಸ್ ಜಾಸ್ತಿ, GST ಆಯಿತು, ಇದು ಆಯಿತು, ಎಲ್ಲ ಆಯಿತು. ಕೊನೆಗೆ ನಾಳೆ 100 ರೂಪಾಯಿ ಅರ್ನ್ ಮಾಡಿದರೆ ಮೋಸ್ಟ್ಲಿ ನೀವೇ ಎಕ್ಸ್ಟ್ರಾ ದುಡ್ಡು ಕೊಡಬೇಕನ್ನೋ ಅಲ್ಲಿವರೆಗೂ ತಂದು ನಿಲ್ಲಿಸ್ತಾರೆ. ಇದು ಎಲ್ಲೆಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಇದನ್ನೆಲ್ಲದೂ ಕೂಡ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ, ಹುಷಾರಾಗಿ. ಜನರಿಗೆ ಸಹಕಾರ ಆಗಲಿಲ್ಲ ಅಂದರೆ ಮತ್ತು ಜನರನ್ನಿಟ್ಟು ರಿವರ್ಸ್ ಹೊಡಿಲೇಬೇಕಾಗುತ್ತೆ. ಅದೇ ಹಿಂದೆ ಮುಂದೆ ನೋಡ್ತಾರೆ. DK ಶಿವಕುಮಾರ್ ಅವರು 2028 ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಹಾಗಾಗಿ ನೀವು ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಾವು ನಿಮ್ಗೆ ಅನುಕೂಲ ಮಾಡ್ತೇವೆ ಅನ್ನೋಂಥದ್ದನ್ನ ಬಹಿರಂಗವಾಗಿ ವೇದಿಕೆಗಳಲ್ಲಿ ಹೇಳ್ತಾ ಇದ್ದಾರೆ. ಯಾರಿಗೆ? ಸರ್ಕಾರಿ ಅಧಿಕಾರಿಗಳಿರ್ಬೋದು. ನೀವು ಹೇಳೋದು ಇದು ಯಾವುದು ಈ ಪ್ರೈವೇಟೈಸೇಷನ್ ಆಫ್ ದಿಸ್ ಥಿಂಗ್. ಯಾವಾಗಲೂ ಅಷ್ಟೇ, ಯಾರೇ ಆಗಲಿ ಸರ್ಕಾರಿ ಅಧಿಕಾರಿಗೂ ಒಂದು ಮತ ಇರ್ತದೆ, ನಿಮಗೂ ಮತ ಇರ್ತದೆ. ನೀವು ನಮ್ಮ ಪರವಾಗಿ ಬರೀರಿ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ನೀವು ಸರಿಯಾಗಿ ನಮ್ಮನ್ನು ದಾರಿಗೆ ತರ್ರಿ, ಪರವಾಗಿಲ್ಲ, ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ, ಇಲ್ಲ ನಾನು ನಿಮಗೆ ಸಹಕಾರ ಮಾಡ್ತೀವಿ ಅಂತ ಹೇಳೋಕ್ಕಾಗುತ್ತಾ? ಹಾಗೆ ಏನಾಗ್ತದೆ ಯೂಶಲಿ. ಈಗ ನಾನು ಶಿಕ್ಷಣ ಸಚಿವನಾಗಿದ್ದೆ, ನೀವು ಒಳ್ಳೆ ಕೆಲಸ ಮಾಡಿ ನಾನು ನಿಮ್ಗಿನ್ನ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲ ಸಹಕಾರ ಕೊಡ್ತೀನಿ. ಹಂಗೆ ಅಂದ ತಕ್ಷಣ ಏನೋ ಒಂದು ನನಗೆ ಓಟ್ ಹಾಕಿ ಅಂತ ಹೇಳಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಕೂಡ ಯಾವ ಸರ್ಕಾರ ಯಾರಿಗೆ ಸಹಕಾರ ಮಾಡುತ್ತೆ, ಅದು ಸರ್ಕಾರಿ ನೌಕರರಾಗಲಿ ಯಾರೇ ಆಗಲಿ, ಅವರ ಭವಿಷ್ಯಕ್ಕೆ, ಅವ್ರ ರಾಜ್ಯದ ಭವಿಷ್ಯಕ್ಕೆ, ಅವ್ರು ಸೇವೆ ಮಾಡ್ತಕ್ಕಂಥ ರಾಜ್ಯಕ್ಕೆ ನೀವು ಒಳ್ಳೇದು ಮಾಡಬೇಕು ಅಂತ ಹೇಳಿದರೆ ಆ ಸರ್ಕಾರನ ನೀವೆಲ್ಲರೂ ಸೇರಿ ಉಳಿಸ್ತಕ್ಕಂಥದ್ದು ಜವಾಬ್ದಾರಿ ನಿಮ್ಮದು ಅಂತೇಳಿ ಸ್ವಾಭಾವಿಕವಾಗಿ ಹೇಳ್ತಕ್ಕಂಥದ್ದೇ ಹೊರತು ಇಟ್ಸ್ ನಾಟ್ ಎ ಕಂಡೀಷನಲ್, ಇಟ್ಸ್ ಎ ರಿಕ್ವೆಸ್ಟ್. ಈಗ ನೀವೆಲ್ಲರೂ ನಮಗೆ ಓಟ್ ಹಾಕಿರಿ ಅಂತ ನಾನು ಕೇಳ್ತೀನಪ್ಪ. ಇಲ್ಲ, ವಿಳಂಬ ಅಲ್ಲ ಅದು. ಐ ಥಿಂಕ್ ರಾಹುಲ್ ಜಿ ಅವರು ಬರಬೇಕು, ವೇಣುಗೋಪಾಲ್ ಸರ್ ಅವರು ಕೂಡ ಔಟ್ ಆಫ್ ಸ್ಟೇಷನ್ ಇದ್ದರು. ಇದೆಲ್ಲದೂ ಕೂಡ ಮಾತಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತೀನಿ. ಆ ಕಡೆ ಜಾಸ್ತಿ ನಾನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವರೆಲ್ಲ ಯಾವಾಗ ಏನು ಮಾಡಬೇಕು ಆದಷ್ಟು ಬೇಗ ಆದರೆ ಒಳ್ಳೆಯದು ಅಂಥೇಳಿ ನಾನು ಭಾವಿಸ್ತೇನೆ. ಯಾರು ನಿನ್ಗೆ ಕೇಳೇ ಮಾಡ್ತಾರೆ ಹೈಕಮಾಂಡ್ ಅವರು. ಇಲ್ಲ, ಒಳ್ಳೆ ರೆಸ್ಟ್ ಇಲ್ಲ. ಒಂದೇನು ಗೊತ್ತಾ, ಪಾಪ ಎಲ್ಲ ನಮ್ಮ ನನಗದು ದಿನ ಕೆಲಸ ಮಾಡಿ ಬಟ್ ಭಾಳ ಒಂದು ಸಂತೋಷ ಏನು ಅಂತ ಹೇಳಿದರೆ ನಿಮ್ಮ ಹತ್ರ ಹಂಚ್ಕೊಬೇಕು. ಲಾಸ್ಟ್ ಟೈಮ್ 1,37,000 ಆಗಿತ್ತು PUC ಅಡ್ಮಿಷನ್ನು. ಈ ಸತಿ ನಿನ್ನೆ ಬೆಳಗ್ಗೆಗೆ ನಾನು ನೋಡಿದೆ 172 ಆಗಿದೆ. ಸೊ ಒಂದು 36,000. ಇಲ್ಲ ಮಾಹಿತಿ ಆಸೆ ಅಲ್ಲ. ಮಾಹಿತಿ ಯಾಕೆ ತಗೊಳ್ತೀನಿ ಅಂದರೆ ಮಾಡಿರೋ ಕೆಲಸ ಇವಾಗ ಗೊತ್ತಾಗೋದು. BJP ಅವ್ರು ಮಾಡಿರೋ ಹೊಲ್ಸನ್ನ ನಾನು ಅನುಭವಿಸ್ಬೇಕಾಯ್ತು ಸ್ಟಾರ್ಟಿಂಗು. ಈಗ ನಾವು ಮಾಡಿರೋದು 3 years ಒಳ್ಳೆ ಕೆಲಸ, ಇನ್ಮೇಲೆ ಚೆನ್ನಾಗಿ ಬರುತ್ತಲ್ಲ ಅದ್ರದ್ದೊಂದು. ಸ್ಕೂಲ್ದು ಇನ್ನೊಂದು ಲಕ್ಷ ಆದರೆ ಅದು ಕೂಡ ಹೋದ ವರ್ಷಕ್ಕೆ ಕ್ರಾಸ್ ಆಗುತ್ತೆ. ಇಲ್ಲಾಂದರೆ 3 ಲಕ್ಷ ಕಮ್ಮಿ ಆಗೋದು. ನೀವು ತಿಳ್ಕೊಳ್ಳಿ, 3 ಲಕ್ಷ 2 ಲಕ್ಷ ಅಡ್ಮಿಷನ್ ಕಮ್ಮಿ ಆಗೋದು.